ವೆಜ್ ಕಟ್ಲೆಟ್ ಬಂತು. ಈಗ ಟೇಸ್ಟ್ ನೋಡೋಣ. ನಾವಿವತ್ತು ವೆಜ್ ಕಟಲ್ನ ಆರ್ಡರ್ ಮಾಡಿದ್ದೀವಿ. ಎಲ್ಲಿ ಸೈನಿಂಗ್ ಸ್ಟಾರ್ ಅಲ್ಲ, ಸೈನಿಂಗ್ ಸ್ಟಾರ್ ಅಂತ ಸಮರ್ಪೇಟೆಯಲ್ಲಿರೋದು. ಸಾನಿಯಾಗ ಬ್ರಾಂಚ್ ಓಪನ್ ಆಗಿರೋದು. ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ವೆಜ್ ಕಟಲ್ ಮೆನು ನೋಡ ಇಲ್ಲಿ. ಜಾಸ್ತಿ ಅಂದರೆ ಯಾವುದು? ಜಾಸ್ತಿ ಅಂದರೆ ಎಕ್ಸ್ಪೆನ್ಸಸ್ ಜಾಸ್ತಿ ಅಂದರೆ ಪನ್ನೀರ್ ಪಿಜ್ಜಾ ಗೈಸ್. ಈ ಕೆಫೆದು ಜಾಸ್ತಿ ಎಲ್ಲದಕ್ಕಿಂತ ಕಾಸ್ಟ್ಲಿ ಎಷ್ಟು ಪಿಜ್ಜಾ ಅಂದರೆ ಪನ್ನೀರ್ ಪಿಜ್ಜಾ. ಇದನ್ನ ಟೇಸ್ಟ್ ಮಾಡಲೇಬೇಕು ನೆಕ್ಸ್ಟ್ ಟೈಮ್ ನಾನು. ಅದು ಬಿಟ್ಟರೆ 200 ಚಿಕನ್ ಬಿರಿಯಾನಿ ವಿತ್ ಲೆಗ್ ಗೈಸ್, ಅದು ಸೆಕೆಂಡ್ ಇರೋದು. ನಾನ್ ವೆಜ್ಜು ಜ್ಯೂಸು ಗೈಸ್. ನಾವಿವತ್ತು ವೆಜ್ಜಲ್ಲಿ ತೊಗೊಂಡಿದ್ದೀವಿ. ನಾನ್ ವೆಜ್ಜಲ್ಲಿ ನೆಕ್ಸ್ಟ್ ಜ್ಯೂಸ್ ತೊಗೊಳ್ತೀವಿ. ಇವತ್ತೊಂದು 1000 ರೂಪೀಸ್ ತಿನ್ಕೊಂಡು ಹೋಗ್ತೀವಿ ಗೈಸ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗೈಸ್ ನಾವೀಗ ವೆಜ್ ಕಟ್ಲೆಟ್ ಆರ್ಡರ್ ಮಾಡಿದ್ವಿ. 140 ಅದು ಆರ್ಡರ್ ಮಾಡಿದ್ದೀವಿ. ವೆಜ್ ಕಟ್ಲೆಟ್ ಬಂತು. ಗೈಸ್ ಇದು ಎರಡಕ್ಕೆ 490. ಟೇಸ್ಟ್ ಅಂತೂ ಪಕ್ಕ ಚೆನ್ನಾಗಿದೆ. 10ಗೆ ನಾನು ಒಂದು 9 ಕೊಡ್ತೀನಿ. ಬಿಸಿ ಐತೆ ಗೈಸ್ ಅದಕ್ಕೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಅದನ್ನ ಸ್ಲೋ ಮಾಡಿ ನಾನು ಟೇಸ್ಟ್ ಅಂತೂ ಪಕ್ಕ ಗೈಸ್. ಇದಕ್ಕೇ 450 ಅಲ್ಲ, 490 ಅಲ್ಲ. ಟೇಸ್ಟ್ ಚೆನ್ನಾಗಿದೆ. ಇದಕ್ಕೆ ನಾನು 10ಗೆ 9 ಕೊಡ್ತೀನಿ. ಯಾಕಂದ್ರೆ ಬಿಸಿ ಐತೆ. ಎರಡು ಒಂದೇ ಥರ ಆಯ್ತಾ ಹೇಳ್ತಿದ್ದೆ ಕಣ. ಎರಡು ಸಾಂಗಿನ ಬಿಟ್ಟು ಕಟ್ಬಿಟ್ಟು ಫೈನಲಿ ತಿಂದಾಯಿತು. ಟೇಸ್ಟ್ ಅಂತ ಚೆನ್ನಾಗಿದೆ. ಕವರ್ ಮಾಡೋಣ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು. ಗೈಸ್ ಫೈನಲಿ ತಿಂದಾಯಿತು ಗೈಸ್. ಇವತ್ತಿನ ನಮ್ಮ ಫುಡ್ ಈಟಿಂಗ್ ಚಾಲೆಂಜ್. ಗೈಸ್ ಚೆನ್ನಾಗಿತ್ತು, ಬಟ್ ಏನು ಗೊತ್ತಾ, ಏನಂದರೆ ಅಷ್ಟು ಸ್ವಲ್ಪ ಸ್ಪೈಸಿಯಾಗಿತ್ತು ಅಲ್ವಾ? ಸ್ವಲ್ಪ ಸ್ಪೈಸಿಯಾಗಿತ್ತು, ಚೆನ್ನಾಗಿ ಸ್ವಲ್ಪ ಬಿಸಿ ಇತ್ತು. ರೈಸ್ 10ಗೆ 9 ಕೊಡ್ಬೋದು. ಬಿಸಿ ಸ್ಪೈಸಿಯಾಗಿ ಚೆನ್ನಾಗಿತ್ತು ಗೈಸ್. 490 ಅಲ್ಲ, 490 ಆಯಿತು. ಪರವಾಗಿಲ್ಲ ಗೈಸ್, ಚೆನ್ನಾಗಿತ್ತು, ಕೊಡ್ಬೋದು. ನೆಕ್ಸ್ಟು
ಅದೇ ಏನು ಕಾಫಿ ಅಲ್ಲ ಇದು ಪನ್ನೀರ್ ಪಿಜ್ಜಾ. ಪನ್ನೀರ್ ಗೈಸ್ ಅದನ್ನ ಪಕ್ಕ ಟೇಸ್ಟ್ ಮಾಡಬೇಕು ಪನ್ನೀರ್ ಪಿಜ್ಜಾನ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅದನ್ನ ತೋರಿಸ್ತೀನಿ ಪನ್ನೀರ್ ಪಿಜ್ಜಾನ ಹಾಕ್ಬಿಟ್ಟು. ಓಕೆ ಗೈಸ್, ಇವತ್ತಿನ ನಮ್ಮ ಫುಡ್ ಚಾಲೆಂಜ್ ಬ್ಲಾಗ್ ಇವತ್ತಿಗೆ ಎಂಡ್ ಮಾಡ್ತೀವಿ ಗೈಸ್. ನೆಕ್ಸ್ಟ್ ಟೈಮ್ ಇದೇ ಬ್ಲಾಗ್ ಜೊತೆ ನಾನು ಸಿಗ್ತೀನಿ. ಅಲ್ಲಿಗಂಟ ಬಾಯ್.